ಗಂಗಾಧರ್ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಗೃಹ ಸಚಿವರಾಗಿರುವಂತಹ ಆರಗ ಜ್ಞಾನೇಂದ್ರ ಅವರು ಈಗ ಮಾಧ್ಯಮದ ಮುಂದೆ ಬಂದು ಮಾತಾಡಲಿದ್ದಾರೆ. ಅವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಈಗ ಮೈಸೂರಿನಲ್ಲಿ ಮೊನ್ನೆ ನಡೆದಿರ್ತಕ್ಕಂಥ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲೀಸರು ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿ 5 ಜನರನ್ನು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ DG ಅವರು ಮೈಸೂರಿನಲ್ಲಿ ಮಾಧ್ಯಮದ ಮಿತ್ರರಿಗೆ ಈಗಾಗಲೇ ಹೇಳಿದ್ದಾರೆ. ನಾನು ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ನಮ್ಮ ಪೊಲೀಸ್ ಇಲಾಖೆಯನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಇದೊಂದು ಅಮಾನವೀಯ ಕೃತ್ಯ ಮೈಸೂರಿನಲ್ಲಿ ನಡೆದಿದೆ. ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಮತ್ತು ಪ್ರವಾಸಿಗರು ಸೇರುವಂಥ ಒಂದು ಸಾಂಸ್ಕೃತಿಕ ನಗರಿ ಮೈಸೂರು. ಈ ಕೃತ್ಯ ನಡೆದಂಥ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಆತಂಕ ಸೃಷ್ಟಿಯಾಗಿತ್ತು ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ. ಏನಪ್ಪ ಹೀಗಾಗ್ತಾ ಇದೆ ಅಂತೇಳಿ ಸರ್ಕಾರದಲ್ಲಿ ನಾನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಪೊಲೀಸ್ ವರಿಷ್ಠರನ್ನ ಕರೆದು ಯಾವುದೇ ರೀತಿಯಿಂದಲೂ ಇದನ್ನು ತಪಾಸಣೆ ಮಾಡಬೇಕು, ಇದು ಹೊರಗೆ ಬರಬೇಕು, ಬೆಳಕಿಗೆ ಬರಬೇಕು, ಅಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಹೇಳಿದ್ವಿ. ಇಂಥ ನೂರಾರು ಪ್ರಕರಣಗಳನ್ನು ಬೇಯಿಸಿರ್ತಕ್ಕಂಥ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ನಮಗೆ ವಿಶ್ವಾಸ ಇತ್ತು ನಮ್ಮ ಪೊಲೀಸರಲ್ಲಿ ಇದನ್ನು ಹೊರಗೆ ತರ್ತಾರೆ ಅಂತ. ಆದರೂ ಕೂಡ ಸಾರ್ವಜನಿಕರಿಗೆ ಒಂಥರ ಆತಂಕ ಸೃಷ್ಟಿಯಾಗಿತ್ತು. ಹಾಗಾಗಿ ಇವತ್ತು ಅದಕ್ಕೆ ಒಂದು ತೆರೆ ಬಿದ್ದಿದೆ. ನನಗೆ ಅತ್ಯಂತ ಸಂತೋಷ ಆಗಿದೆ. ಈ ನೀಚ ಕೃತ್ಯ ಮಾಡುವಂಥವರಿಗೆ ಒಂದು ಮೆಸೇಜನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದಾರೆ. ಯಾವುದೇ ರೀತಿ ಕೂಡ ತಪ್ಪಿಸ್ಕೊಂಡ್ಲಿಕ್ಕೆ ಬಿಡೋದಿಲ್ಲ. ಇಂಥ ಕೃತ್ಯಗಳು ನಡೆದಾಗ ಅವ್ರನ್ನ ಹೆಡೆಮುರಿ ಕಟ್ತೇವೆ ಅನ್ನುವಂಥದ್ದನ್ನ ಈಗಾಗಲೇ ತೋರಿಸಿದ್ದಾರೆ. ಇಂಥ ವಿಕೃತ ಮನಸ್ಸಿನ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಮೆಸೇಜನ್ನು ಪಾಸ್ ಮಾಡಿದೆ ಪೊಲೀಸ್ ಇಲಾಖೆ. ಅದಕ್ಕಾಗಿ ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ. DG ಅವ್ರನ್ನ ಮೈಸೂರಿಗೆ ಕಳಿಸಿ ಅವರಿಗೆ ನಮ್ಮ ಕಡೆಯಿಂದ ಹೇಳಿತ್ತು, ಸರ್ಕಾರದ ಕಡೆಯಿಂದ 5 ಲಕ್ಷ ರೂಪಾಯಿಗಳ ರಿವಾರ್ಡನ್ನು ಕೂಡ ಘೋಷಣೆ ಮಾಡಬೇಕು ಅಂತೇಳಿ ಈಗಾಗಲೇ DG ಅವರು ಘೋಷಣೆ ಮಾಡಿದ್ದಾರೆ. ನಾನು ಯಾರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಈ ಪೊಲೀಸರಿಗೆ ಸರ್ಕಾರದ ಪರವಾಗಿ ಮತ್ತೆ ಮತ್ತೆ ನಮಸ್ಕಾರಗಳನ್ನು ಹೇಳ್ತೇನೆ. ಇದು ಒಂದು ಭಾಗ ಆಯಿತು ಹಿಡಿದಿದ್ದು. ಇನ್ನೊಂದು ಭಾಗ ಕೋರ್ಟ್ನಲ್ಲಿ ಇವರಿಗೆ ಶಿಕ್ಷೆ ಆಗುವಂಥದ್ದು, ಕನ್ವಿಕ್ಷನ್ ತೊಗೊಳ್ಳುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಕಾರಣ ಇಲ್ಲಿ ಹೆಣ್ಮಗಳು ಇನ್ನೂ ಕೂಡ ಸ್ಟೇಟ್ಮೆಂಟ್ ಕೊಡುವ ಸ್ಥಿತಿನಲ್ಲಿ ಇಲ್ಲ, ಶಾಕಿಗೆ ಹೋಗಿದ್ದಾಳೆ. ಮತ್ತು ಅವ್ರ ಮೇಲೆ ಪ್ರೆಷರ್ ಹಾಕಲಿಕ್ಕೂ ಆಗೋದಿಲ್ಲ. ಸಿಕ್ಕಂಥ ಸಾಕ್ಷ್ಯಾಧಾರದ ಮೂಲಕ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಇದನ್ನು ತಪಾಸಣೆ ಮಾಡುವಂಥ ಕೆಲಸ ನಮ್ಮ ಪೊಲೀಸರು ಮಾಡಿದ್ದಾರೆ. ಹಾಗಾಗಿ ಇವತ್ತು ಒಂದು ಸವಾಲಿನ ಪ್ರಕರಣ ಆಗಿತ್ತಿದು ನಮ್ಮ ಪೊಲೀಸರಿಗೆ. ಆ ಸವಾಲನ್ನು ಸ್ವೀಕಾರ ಮಾಡಿ ನಮ್ಮ ಪೊಲೀಸರು ಭಾಳ ಒಳ್ಳೆಯ ಸುದ್ದಿಯನ್ನು ಇಡೀ ನಾಡಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಸರಿ ಇದೆ. ನಿರ್ಭಯ ಕೇಸು ಅಷ್ಟೇ, ಹಿಂದೆ ಮಣಿಪಾಲದಲ್ಲಿ ನಡೆದಂಥ ಕೇಸು ಅಷ್ಟೇ. ಅವ್ರು ಸ್ಟೇಟ್ಮೆಂಟ್ ಕೊಡೋಂಥ ಮಣಿಪಾಲದಲ್ಲಿ 3 ತಿಂಗಳ ನಂತರ ಕೊಟ್ಟರು ಬಂದು ಅದೇ ರೀತಿಯೇ ಮಾಡಿದ್ದಾರೆ. ಅಂದರೆ ಅವ್ರು ಹೇಳಿದರೆ ಇನ್ನಷ್ಟು ಬೇಗ ಆಗ್ತಿತ್ತು ಅಂತ ಬಾಯಿ ಬಿಟ್ಟಿದ್ರೆ. ಹೊರ ರಾಜ್ಯಗಳಿಂದ ಬರುವಂತವ್ರು ಬಹಳ ಸಂಖ್ಯೆಯಲ್ಲಿ ಈಗ ಈ ಪ್ರಕರಣದಲ್ಲೂ ಕೂಡ ಅವರು ತಮಿಳುನಾಡಿಂದ ಬಂದಿದ್ದಾರೆ. ಅದನ್ನ ಒಂದು ಕಂಟ್ರೋಲ್ ಮಾಡೋದಕ್ಕೆ ಏನಾದ್ರು ತಗೊಳ್ತೀರಾ? ಯಾಕೆಂದ್ರೆ ಔಟರ್ ರಿಂಗ್ ರೋಡ್ ಸರ್ ಈಗ ತಮಿಳುನಾಡು ಮತ್ತು ಕೇರಳದಿಂದ ಬಾರ್ಡರ್ ಇದೆ, ಅದು ಮೈಸೂರು ಜಿಲ್ಲೆಗೆ ದಿನನಿತ್ಯ ಬಂದು ಹೋಗುವಂಥದ್ದು. ಖಂಡಿತವಾಗೂ ನೀವು ಹೇಳೋದು ಸರಿ ಇದೆ. ಅನೇಕ ವಾಹನಗಳು ಹೊಸ ಜನ ಬರ್ತಾ ಇದ್ದಾರೆ.
ಆದರೆ ಅಂತಾರಾಷ್ಟ್ರೀಯ ಬಾರ್ಡರ್ನಲ್ಲಿ ಕಂಟ್ರೋಲ್ ಮಾಡ್ದಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ದೇಶದ ಒಳಗಡೆ. ಏನು ಮಾಡ್ಬೋದು ಅಂತೇಳಿ ಹೇಳಿ ಯೋಚನೆ ಮಾಡೋಣ. ಅಲ್ಲ, ಬೀಟ್ ಸಂಖ್ಯೆ ಕಡಿಮೆ ಆಗ್ತಿದೆ, ಅಲ್ಲಿರುವಂತಹ ಪೊಲೀಸ್ ವಾಹನಗಳನ್ನ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ. ಪ್ರವಾಸಿ ಕೇಂದ್ರ ಅಲ್ಲಿ ರಾಜ್ಯದಿಂದಲೇ ಹೆಚ್ಚು ಮೈಸೂರಿಗೆ ಹೋದಾಗ ಆ ರೀತಿಯ ಲೋಪಗಳು ಏನಾದರೂ ಕಂಡು ಬಂದಿತ್ತ? ಸರ್, ಇದು ಲೋಪಗಳು ಆಗಬಾರ್ದು ಅಂತೇಳಿ ಹೇಳಿ ನಾನು ನಿನ್ನೆ 2 ಸುತ್ತಿನ ಮಾತುಕತೆಯನ್ನಾಡಿ ನಮ್ಮ ಪೊಲೀಸರಿಗೆ ಹೇಳಿದ್ದೇನೆ. ನಾನು ಪೂರ್ತಿ ಇಡೀ ದಿನ ಅಲ್ಲಿ ಮೀಟಿಂಗ್ ಮಾಡಿದರೆ ಅವ್ರು ಕಾರ್ಯಾಚರಣೆ ಮಾಡೋಕ್ಕಾಗ್ತಿರಲಿಲ್ಲ, ತಮಗೂ ಕೂಡ ಗೊತ್ತಾಗ್ತದೆ. ನಾನು ನನ್ನ ಪೂರ್ವಯೋಜಿತ ಕಾರ್ಯಕ್ರಮದ ಪ್ರಕಾರ ಟ್ರೈನಿಂಗ್ ಅಕಾಡೆಮಿಗೆ, ಪೊಲೀಸ್ ಟ್ರೈನಿಂಗ್ ಅಕಾಡೆಮಿಗೆ ಹೋಗಿದ್ದೆ ಮತ್ತು ಅಲ್ಲಿ ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ ಅಂತೇಳಿ ಹೇಳಿ ಕೂಡ ನಾನು ನೋಡಬೇಕಾಗಿತ್ತು. ನನ್ನ ಪೂರ್ವಯೋಜಿತ ಕಾರ್ಯಕ್ರಮ ಅದು. ಹಾಗಾಗಿ ನಾನು ಎಷ್ಟು ಮಟ್ಟಿಗೆ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡ್ಬೋದೋ, ಎಷ್ಟು ಅವ್ರ ಸಮಯ ತಗೊಂಡು ಉಳಿದಿರ್ತಕ್ಕಂಥದ್ದನ್ನ ಅವರಿಗೆ, ಯಾಕಂದ್ರೆ ನಾನು ಹೋಗಿ ಮೀಟಿಂಗ್ ಮಾಡಿದ್ರೆ ನನ್ನ ಜೊತೆಗೆ ಕೂರಿಸ್ಬಿಟ್ರೆ ಇದು ಮುಂದುವರಿಯೋದಿಲ್ಲ. ಹಾಗಾಗಿ ಅವ್ರನ್ನ ಬಿಟ್ಟು ಒಂದು ಒಳ್ಳೆಯ ಸುದ್ದಿ ಕೊಡಬೇಕು ಅಂತೇಳಿ ಹೇಳಿ ನಾನು ಅಕಾಡೆಮಿನಲ್ಲಿ ಇದ್ದೆ ಮತ್ತು ಅವರಿಗೆ ಎಲ್ಲ ಸಂಗತಿಗಳನ್ನು ಹೇಳಿದ್ದೇನೆ. ಮೈಸೂರು ಎಷ್ಟು ಸೂಕ್ಷ್ಮವಾದಂಥ ಸಿಟಿ ಮತ್ತು ಅಲ್ಲಿಯ ಪೊಲೀಸು ಭದ್ರತೆಯನ್ನು ಎಷ್ಟು ಬಿಗಿ ಮಾಡಬೇಕು, ಏನಾಗಬೇಕು ಅಂತೇಳಿ ಹೇಳಿದ್ದೇವೆ. ಖಂಡಿತವಾಗೂ ಇದನ್ನು ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತೀವಿ. ಸರ್, ಮನವೊಲಿಕೆ ಮಾಡಿದ್ದಾರೆ, ಅವ್ರು ಇನ್ನೂ ಕೂಡ ಮನವೊಲಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಸರ್. ಅದನ್ನ ನನಗೆ ಐಡಿಯಾ ಇಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಹೇಳಿ. ನನಗೆ ಸಿಕ್ಕಂಥ ಇಷ್ಟು ಮಾಹಿತಿಯನ್ನು ತಮಗೂ ಕೊಡುವಂಥ ಪ್ರಯತ್ನ ನಾನು ಮೇಯ್ನಾಗಿ ಪೂರ್ತಿ ಹೇಳಿದ್ದಾರೆ. DG ಪ್ರವೀಣ್ ಸೂದ್ ಅವರು ಈಗಾಗಲೇ ಮೈಸೂರಿನಲ್ಲಿ ಹೇಳಿದ್ದಾರೆ ಆಗಲೇ. ಮೈಸೂರು ಯೂನಿವರ್ಸಿಟಿಯಲ್ಲಿ ರೇಪ್ ಆದ್ಮೇಲೆ ಸರ್ ಇಲ್ಲ, ಸ್ಟೂಡೆಂಟ್ ಅಲ್ಲ, ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ DG ಅವರು ಕೂಲಿಕಾರರು ಅಂತೇಳಿ ಹೇಳಿ ಸ್ಪಷ್ಟಪಡಿಸಿದ್ದಾರೆ, ವಿದ್ಯಾರ್ಥಿಗಳಲ್ಲ ಅಂತೇಳಿ ಹೇಳಿ ಈಗಾಗಲೇ ಹೇಳಿದ್ದಾರೆ. ಅವ್ರು ಕೊಟ್ಟಂಥ ಮಾಹಿತಿ ಪ್ರಕಾರ ನಾನು ಮಾತಾಡ್ತೇನೆ. ಈ ಪ್ರಕರಣದ ನಂತರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಇರ್ತಕ್ಕಂಥ ಆ ಪ್ರದೇಶದಲ್ಲಿರ್ತಕ್ಕಂಥ ಜನರ ಬಗ್ಗೆ, ಮೈಸೂರಿನ ಬಗ್ಗೆ ಒಂದು ರೀತಿ ಎಲ್ಲೋ ಒಂದು ಕಡೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಆರಂಭ ಆಯಿತು. ಇನ್ನು ಈ ಘಟನೆಗಳು ಆ ಪ್ರದೇಶದಲ್ಲಿ ಆಗಲಿಕ್ಕೆ ಈ ಸರ್ಕಾರ ಏನು ಮಾಡುತ್ತಾರೆ? ಆಗದೇ ಇದ್ದ ಹಾಗೆ ಅದಕ್ಕೆ ವಿಶೇಷವಾದಂಥ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿದ್ವಿ. ನಮ್ಮ ಗಸ್ತು ವಾಹನಗಳಿದ್ದಾವಲ್ಲ, ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಪ್ರತಿನಿತ್ಯ ರೌಂಡ್ಸ್ ಹಾಕಬೇಕು ಅಂತೇಳಿ ಹೇಳಿ ಕೂಡ ಹೇಳಿದ್ದೇವೆ. ನಿನ್ನೆಯಿಂದ ಅದು ಪ್ರಾರಂಭ ಆಗಿದೆ ಮತ್ತು ಆದಷ್ಟು ರಾತ್ರಿ ಕಾಲದಲ್ಲಿ ಅಲ್ಲಿ ಒಳಗಡೆ ಹೋಗದಿದ್ದ ಹಾಗೆ ಸಾರ್ವಜನಿಕರು ಅಲ್ಲಿ ಒಂದು ಹಂತದಲ್ಲಿ ಒಂದು 7 ಗಂಟೆ 8 ಗಂಟೆಯ ನಂತರ ಓಡಾಡ್ದಿದ್ದಾಗೆ ಗಸ್ತು ವಾಹನಗಳಲ್ಲಿ ಓಡಾಡುವ ಹಾಗೆ ಅಲ್ಲಿ ಹೋಗಲೇಬೇಕು ಅಂತವರಿಗೆ ಪ್ರೊಟೆಕ್ಷನ್ ಕೊಡುವಂಥ ರೀತಿಯಲ್ಲಿ ಅಲ್ಲಿ ಓಡಾಡಬೇಕು ಅಂತೇಳಿ ಹೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಎಲ್ಲ ಅಧಿಕಾರಿಗಳು ಅದನ್ನು ಮಾಡ್ತಾರೆ. So 5 people arrested. One arrested. sir. 1 second, sir. Yes. 5 people arrested. Appropriate. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸಿಗುತ್ತೆ. ಸ್ಯಾನಿಟೈಸರ್ ಬಳಸುವಂಥದ್ದು ಅಪಾಯಕಾರಿನಾ, ಲಸಿಕೆ ಹಾಕಿಸ್ಕೊಂಡ್ರೆ DNA ಬದಲಾಗುತ್ತಾ, ಈ ರೀತಿಯಾಗಿ 10 ಹಲವು ಪ್ರಶ್ನೆಗಳಿರುವಂಥದ್ದು. ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಬೇಕು ಅಂದರೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಮೆಸೇಜನ್ನು ಹಾಕಿ. ನಮ್ಮ ನಂಬರ್ 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿದ್ರೆ ಇದೇ ನಂಬರಿಂದ ನಿಮಗೆ ಉತ್ತರ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.